ಲೋಕಸಭೆ ಚುನಾವಣೆ ಬಳಿಕ ಎದುರಾಗಲಿರುವ ಮೊಟ್ಟಮೊದಲ ವಿಧಾನಸಭಾ ಚುನಾವಣೆ ಅಂದ್ರೆ ಅದು ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೆ ಹರಿಯಾಣ ರಾಜ್ಯಗಳಿಗೆ. ಈ ಮೂರು ರಾಜ್ಯಗಳಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆ ಏನಿದೆ ಅದು ಮೋದಿಯವರ ಅಸ್ತಿತ್ವ, ರಾಜಕೀಯ ಅಸ್ತಿತ್ವ, ಮೋದಿಯವರ ಜನಪ್ರಿಯತೆ ಹಾಗೆ ಬಿಜೆಪಿಯ ಅಸ್ತಿತ್ವ ಕುರಿತಾಗಿ ಎದುರಾಗುವಂತಹ ಹೊಸ ಸವಾಲುಗಳು. ಹರಿಯಾಣದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಪಕ್ಷವೇ ಆಡಳಿತದಲ್ಲಿದೆ. ಇನ್ನು 9 ವರ್ಷಗಳಿಂದ ಬಿಜೆಪಿಯ ಮನೋಹರ್ ಲಾಲ್ ಖಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ರು. ತದನಂತರದಲ್ಲಿ ಅಂದರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಪಕ್ಷ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತು. 9 ವರ್ಷಗಳ ಕಾಲ ಏನು ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ರು ಖಟ್ಟರ್ ಅವರು, ಅವರನ್ನ ಕೆಳಗಿಳಿಸಿ ನೂತನ ಮುಖ್ಯಮಂತ್ರಿಯಾಗಿ ನಾಯಬ್ ಸಿಂಗ್ ಸೈನಿ ಅವರನ್ನ ಬಿಜೆಪಿ ನೇಮಕ ಮಾಡಿತ್ತು. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿರಲಿಲ್ಲ. ಹೀಗಾಗಿ ಜನನಾಯಕ ಜನತಾ ಪಕ್ಷ ಏನಿದೆ ಅದರೊಟ್ಟಿಗೆ ಕೂಡಿ ಬಿಜೆಪಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿಕೊಂಡಿತ್ತು. ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಬಿರುಕು ಉಂಟಾದ ಕಾರಣದಿಂದಾಗಿ ಇತ್ತೀಚೆಗೆ ಎದುರಾದಂತಹ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಜೆಜೆಪಿ ಪಕ್ಷ ಏನಿದೆ ಅದು ಬಿಜೆಪಿಯಿಂದ ಅಂತರವನ್ನ ಕಾಪಾಡಿಕೊಳ್ತು, ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತು ಜೆಜೆಪಿ ಪಕ್ಷ. ಇನ್ನು ಹರಿಯಾಣದಲ್ಲಿ 2019ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನ ನೋಡೋದಾದ್ರೆ ಹರಿಯಾಣದ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 40 ಸೀಟುಗಳನ್ನು ಗೆದ್ದುಕೊಂಡಿತ್ತು, 36.49% ಮತಗಳನ್ನು ಗಳಿಸಿಕೊಂಡಿತ್ತು. ಇನ್ನು ಕಾಂಗ್ರೆಸ್ ಪಕ್ಷ 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ ಶೇಕಡಾವಾರು 28.08% ಮತಗಳನ್ನು ಪಡೆದುಕೊಂಡಿತ್ತು. ಇನ್ನು ಜೆಜೆಪಿ 10 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು, 14.80% ಮತಗಳನ್ನು ಪಡೆದಿತ್ತು. ಇನ್ನು ಐಎನ್ಎಲ್ಡಿ ಪಕ್ಷ ಕೇವಲ 1 ಸ್ಥಾನವನ್ನ ಗೆದ್ದುಕೊಂಡಿತ್ತು, 2.44% ಮತಗಳನ್ನು ಪಡೆದುಕೊಂಡಿತ್ತು. ಇನ್ನು ಹರಿಯಾಣದಲ್ಲಿ ಬಿಎಸ್ಪಿ ಹಾಗೆ ಶಿರೋಮಣಿ ಅಕಾಲಿ ದಳ ಪಕ್ಷ ಏನಿದಾವೆ ಅದು 2019ರ ವಿಧಾನಸಭೆ ಚುನಾವಣೆಯಲ್ಲಿ 1 ಸೀಟನ್ನು ಕೂಡ ಗೆಲ್ಲುವಲ್ಲಿ ಯಶಸ್ವಿ ಆಗಿರಲಿಲ್ಲ. ಇನ್ನು 2019ರಲ್ಲಿ ನಡೆದಂತಹ ಈ ಚುನಾವಣೆಯಲ್ಲಿ ಬಿಜೆಪಿಗೂ ಕೂಡ ಏನು ಬಹುಮತ ಸಿಕ್ಕಿರಲಿಲ್ಲ, ಕೇವಲ 40 ಸೀಟುಗಳನ್ನ ಗೆದ್ದುಕೊಂಡಿತ್ತು. ಏನು ಮ್ಯಾಜಿಕ್ ನಂಬರ್ ಬೇಕಾಗಿದ್ದಂಥದ್ದು ಬಿಜೆಪಿ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ 46. ಆದ್ರೆ ಕೇವಲ 40 ಸೀಟುಗಳನ್ನ ಗೆದ್ದಂತಹ ಬಿಜೆಪಿಗೆ ನೆರವಾದದ್ದು ಜೆಜೆಪಿ ಪಕ್ಷ. ಜೆಜೆಪಿ ಪಕ್ಷ 10 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಹೀಗಾಗಿ ಜೆಜೆಪಿಯ ಬೆಂಬಲದೊಂದಿಗೆ ಬಿಜೆಪಿ ಅಲ್ಲಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿತು. ಆದ್ರೆ ಇದೀಗ ನಡೆದಂತಹ ಲೋಕಸಭೆ ಚುನಾವಣೆ ಸಮಯದಲ್ಲಿ ಬಿಜೆಪಿಯ ಆಡಳಿತ ವೈಖರಿ ಹಾಗೆ ಬಿಜೆಪಿ ತಮ್ಮನ್ನ ಕಡೆಗಣಿಸ್ತಾ ಇದೆ ಎನ್ನುವಂತಹ ಕಾರಣ ಕೊಟ್ಟು ಜೆಜೆಪಿ ಪಕ್ಷ ಬಿಜೆಪಿಯಿಂದ ದೂರವಾಯಿತು. ಸೊ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತು ಜೆಜೆಪಿ ಪಕ್ಷ ಕೂಡ ಲೋಕಸಭೆ ಚುನಾವಣೆಯಲ್ಲಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಕ್ಷ ಹರಿಯಾಣದಲ್ಲಿ ಮೈತ್ರಿ ಮಾಡಿಕೊಂಡಿದ್ವು. 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ 1 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡಿತ್ತು. 5 ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ರೆ ಇನ್ನು 5 ಕ್ಷೇತ್ರವನ್ನ ಬಿಜೆಪಿ ಗೆದ್ದಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ. ಇನ್ನು ಆಮ್ ಆದ್ಮಿ ಪಕ್ಷ 1 ಸೀಟನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ ಹರಿಯಾಣದಲ್ಲಿ. ಇನ್ನು ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನಿನ ವಿರುದ್ಧವಾಗಿ ಹೋರಾಟ ಮಾಡಿದಂತಹ ಪ್ರಮುಖ ರಾಜ್ಯಗಳಲ್ಲಿ ಒಂದಾದಂತಹ ಹರಿಯಾಣದಲ್ಲಿ ಬಿಜೆಪಿಗೆ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಗಿತ್ತು. ಹಾಗಾದ್ರೆ ಹರಿಯಾಣ ವಿಧಾನಸಭಾ ಚುನಾವಣೆಯ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆಯಾದಂತಹ ಪೋಲ್ ಟ್ರ್ಯಾಕರ್ ಒಂದು ಸಮೀಕ್ಷೆಯನ್ನ ನಡೆಸಿದೆ. ಇನ್ನೇನು ಅಕ್ಟೋಬರ್ ತಿಂಗಳಿನಲ್ಲಿ ಎದುರಾಗುವಂತಹ ವಿಧಾನಸಭೆ ಚುನಾವಣೆಯ ಕುರಿತಾಗಿ. ಈ ಸಂಬಂಧ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿ ಹೀಗಿದೆ. ಹರಿಯಾಣದ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ 31% ಮತಗಳನ್ನ ಪಡೆಯಬಹುದು, ಹಾಗೆ ಕಾಂಗ್ರೆಸ್ 43% ಮತಗಳನ್ನ ಪಡೆದುಕೊಳ್ಳಬಹುದು, ಹಾಗೆ ಜೆಜೆಪಿ ಪಕ್ಷ 11% ಮತಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಆಮ್ ಆದ್ಮಿ ಪಕ್ಷ 1% ಮತ್ತು ಇತರರು 14% ಶೇಕಡಾವಾರು ಮತಗಳನ್ನ ಪಡೆಯಬಹುದು ಎನ್ನುವಂತಹ ಮಾಹಿತಿಯನ್ನ ಈ ಪೋಲ್ ಟ್ರ್ಯಾಕರ್ ಸಂಸ್ಥೆ ನೀಡಿದೆ. ಇನ್ನು ಈ ಶೇಕಡಾವಾರು ಮತಗಳನ್ನ ಸೀಟುಗಳಿಗೆ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಿಗೆ ಪರಿಗಣಿಸೋದಾದ್ರೆ ಬಿಜೆಪಿ 19ರಿಂದ 25 ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಕಾಂಗ್ರೆಸ್ 49ರಿಂದ 59 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ, ಹಾಗೆ ಜೆಜೆಪಿ ಪಕ್ಷ 3ರಿಂದ 5 ಸೀಟುಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಆಮ್ ಆದ್ಮಿ ಪಕ್ಷ 0ಯಿಂದ ಗೆದ್ದರೆ ಒಂದೇ 1 ಸೀಟನ್ನ ಗೆಲ್ಲಬಹುದಾದಂತಹ ಸಾಧ್ಯತೆ ಇದೆ, ಹಾಗೆ ಇತರರು 3 ಕ್ಷೇತ್ರಗಳಿಂದ 6 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನ ಈ ಪೋಲ್ ಟ್ರ್ಯಾಕರ್ ಸಂಸ್ಥೆ ಹೇಳಿದೆ. ಸೊ ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬಿಜೆಪಿ ಹರಿಯಾಣದಲ್ಲಿ ಹೀನಾಯವಾಗಿ ಸೋಲನ್ನ ಕಾಣುತ್ತೆ, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹರಿಯಾಣದಲ್ಲಿ ಸಿಂಪಲ್ ಮೆಜಾರಿಟಿ ಸಿಗತ್ತೆ. ಏನು ಆಮ್ ಆದ್ಮಿ ಪಕ್ಷ ಗೆದ್ರೆ
ಒಂದು ಕ್ಷೇತ್ರ ಮಾತ್ರ ಗೆಲ್ಲುತ್ತೆ ಎನ್ನುವಂತಹ ಅಂಶವನ್ನು ಈ ಪೋಲ್ ಟ್ರ್ಯಾಕರ್ ಸಂಸ್ಥೆ ಹೇಳ್ತಾ ಇದೆ. ಈ ಸಮೀಕ್ಷೆಯ ಪ್ರಕಾರ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಇದೀಗ ಬಿಜೆಪಿ ಮತ್ತೊಂದು ರಾಜ್ಯವನ್ನ ಕಳೆದುಕೊಳ್ಳುತ್ತೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸಮಾಧಾನಕರ ಪ್ರದರ್ಶನವನ್ನ ನೀಡಿದಂತಹ ಕಾಂಗ್ರೆಸ್ಗೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಏನಿದೆ ಇದು ಮತ್ತೊಂದು ಹೊಸ ಚೈತನ್ಯವನ್ನ ಕೊಡ್ತಾ ಇದೆ.